ನಿಶುಸೀದ ಗಣಪತೆ ಗಣೇಶತ್ವಾಮಾಹುರ್ವಿಪ್ರತಮಂ ಕವೀನಾಂ ನರತೆ ತ್ವಕ್ರಿಯತೆ ಕಿಂಚನಾರೆ ಮಹಾಮರ್ಕಂ ಘವಂಚಿತ್ರಮರ್ಚ ತತ್ರ ತತ್ರ ಸ್ಥಿತೋ ವಿಷ್ಣುಃ ತತ್ತಚ್ಛಕ್ತಿಃ ಪ್ರಬೋಧಯನ್ ಏಕ ಏವ ಮಹಾಶಕ್ತಿಃ ಕುರುತೆ ಸರ್ವಮಂಜಸ. ವಿದ್ಯಾಪೀಠ ನಾಸ್ತಿ ನಾರಾಯಣ ಸಮಂ ನ ಭೂತಂ ನ ಭವಿಷ್ಯತಿ ಏತೇನ ಸತ್ಯವಾಕ್ಯೇನ ಸರ್ವಾರ್ಥಾನ್ ಸಾಧಯಾಮ್ಯಹಂ. ವೇದೇ ರಾಮಾಯಣೇ ಚೈವ ಪುರಾಣೇ ಭಾರತೆ ತಥಾ ಆದಾವಂತೆ ಚ ಮಧ್ಯೆ ಚ ವಿಷ್ಣುಃ ಸರ್ವತ್ರ ಗೀಯತೆ. ಆಲೋಡ್ಯ ಸರ್ವಶಾಸ್ತ್ರಾಣಿ ವಿಚಾರ್ಯ ಚ ಪುನಃ ಪುನಃ ಇದಮೇಕಂ ಸುನಿಷ್ಪನ್ನಂ ಧ್ಯೇಯೋ ನಾರಾಯಣ ಸದಾ. ಸ್ಮರ್ತವ್ಯ ಸತತಂ ವಿಷ್ಣು ವಿಸ್ಮರ್ತವ್ಯೋ ನ ಜಾತುಚಿತ ಸರ್ವೇ ವಿಧಿ ನಿಷೇಧಾಸ್ಯು ಏತಯೋರೇವ ಕಿಂಕರಾಃ. ನಮೋ ಭಗವತೆ ತಸ್ಮೈ ವ್ಯಾಸಾಯ ಅಮಿತ ತೇಜಸೆ ಯಸ್ಯ ಪ್ರಸಾದಾದ್ ವಕ್ಷ್ಯಾಮಿ ನಾರಾಯಣ ಕಥಾಮಿಮಾಂ. ಶ್ರೀ ಗುರುಭ್ಯೋ ನಮಃ. ಶ್ರೀಮನ್ ಮಹಾಭಾರತದ ಸಭಾಪರ್ವದ ದ್ಯೂತ ಪರ್ವದಲ್ಲಿ ದುರ್ಯೋಧನ ಪಾಂಡವರ ಸಭೆಗೆ ಬಂದಿದ್ದಾನೆ. ಪಾಂಡವರ ಸಭೆಯಲ್ಲಿ ಇರುವ ವಿಚಿತ್ರಗಳನ್ನೆಲ್ಲ ಕಂಡ. ಭಾರಿ ವಿಚಿತ್ರವಿತ್ತಲ್ಲಿ. ನೀರೆಲ್ಲದಿರುವಲ್ಲಿ ನೀರೆಂದು ತೋರುವ, ಗೋಡೆ ಇದ್ದಲ್ಲಿ ದಾರಿ ಎಂದು ತೋರುವ, ದಾರಿ ಇದ್ದಲ್ಲಿ ಗೋಡೆ ಎಂದು ಕಾಣುವ ನಾನಾ ವಿವಿಧ ವಿಚಿತ್ರಗಳನ್ನೆಲ್ಲ ಮಯ ತನ್ನ ಸಾಮರ್ಥ್ಯದಿಂದ ಸೃಷ್ಟಿ ಮಾಡಿದ್ದ. ಈ ಎಲ್ಲ ಸೃಷ್ಟಿಗಳನ್ನು ಮಾಡಿ ಅದ್ಭುತವಾದ ನಿರ್ಮಾಣವನ್ನು ಮಾಡಿದ ಅವನ ನೋಡೋದಕ್ಕೆ ಬಂದ. ಅವುಗಳನ್ನೆಲ್ಲ ನೋಡೋದಕ್ಕೆ ಬಂದಾಗ ಒಂದೊಂದಾಗಿ ನೋಡ್ಲಿಕ್ಕೆ ಹೋಗ್ತಾನೆ. ಪ್ರತಿಯೊಂದು ಕಡೆಗೆ ಅವನಿಗೆ ಅವಮಾನವಾಗುತ್ತೆ. ನೀರಿಲ್ಲದಿರುವಲ್ಲಿ ನೀರಿದೆ ಅಂತ ವಸ್ತ್ರವನ್ನು ಮೇಲಕ್ಕೆತ್ತಿ ಹೋದ. ಅಲ್ಲಿ ನೀರೇ ಇರಲಿಲ್ಲ. ನೀರಿಲ್ಲ ಅಂತ ತಿಳಿದು ಸಹಜವಾಗಿ ನಡೀತಾ ಹೋದ. ಹೊತ್ಕೊಂಡು ಬಿದ್ದ. ಬಟ್ಟೆ ತೊಯ್ತು ಮಾತ್ರವಲ್ಲ, ತುಂಬಿ ಅಪಮಾನವಾಯಿತು. ಅವಮಾನವಾದದ್ದನ್ನು ನೋಡಿ ಕೃಷ್ಣನ ಸನ್ನಿಧಾನದಲ್ಲಿ ಕೃಷ್ಣ ಇದ್ದ. ಕೃಷ್ಣನಿಂದ ಸಂಸೂಚಿತ ಏವ ತತ್ರ. ಕೃಷ್ಣ ಭೀಮನಿಗೆ ಕಣ್ಸನ್ನೆ ಮಾಡ್ತಾನೆ. ಆಗಲಿ ಅಂತ ಕಣ್ಸನ್ನೆ ಮಾಡಿ ನಗಿಸ್ತಾನೆ. ಕೃಷ್ಣನ ಭಾವವನ್ನು, ಕೃಷ್ಣನ ಅಭಿಪ್ರಾಯವನ್ನು ಚೆನ್ನಾಗಿ ತಿಳಿದ ಭೀಮಸೇನ ದೇವರು ಗಹಗಹಿಸಿ ನಗುತ್ತಾರೆ. ದುರ್ಯೋಧನನ ಮನಸ್ಸಿನೊಳಗೆ ಬಾಣಗಳು ಬೀಳ್ದಂತಾಗಬೇಕು, ಬೆಂಕಿ ಹತ್ತಬೇಕು. ಹಾಗೆ ಭೀಮ ನಗುತ್ತಾನೆ. ಕೃಷ್ಣ ಬಹಳ ಜೋಕೆ. ಅವನು ಮಂದಸ್ಮಿತ ಮಾಡ್ತಾನೆ, ಮುಗುಳು ನಗೆ ನಗುತ್ತಾನೆ. ಜೋರಾಗಿ ನಗುವುದಿಲ್ಲ. ನಾನು ನಿನ್ನ ವಿರುದ್ಧವಲ್ಲ ಅಂತೂ ತೋರಿಸಿರಬೇಕು. ನೀನು ಬಿದ್ದದ್ದು ನನಗೆ ಸಂತೋಷವಾಗಿದೆ ಅನ್ನೋದು ಹೇಳಿರಬೇಕು. ಭಗವಂತ ಮಂದಸ್ಮಿತ ಮಾಡಿದ ಅಂತ ಹೇಳ್ತಾರೆ. ಕೃಷ್ಣ ಪ್ರಾಹಸತ ಅಂತ ಇದೆ ಮಹಾಭಾರತದಲ್ಲಿ ಮುಂದೆ. ದುರ್ಯೋಧನ ಇದು ಕಥೆ ನಡೆಯುವಾಗ ಕೃಷ್ಣ ನಕ್ಕದ್ದು ಸುದ್ದಿ ಇಲ್ಲ. ಆದರೆ ದುರ್ಯೋಧನ ರಿಪೋರ್ಟ್ ಮಾಡ್ತಾನೆ ತನ್ನ ತಂದೆ ಹತ್ತಿರ. ರಿಪೋರ್ಟ್ ಮಾಡುವಾಗ ಕೃಷ್ಣ ನಕ್ಕ ನನ್ನನ್ನು ನೋಡಿ ಅಂತ. ಕೃಷ್ಣನ ಮೇಲೂ ಅವನಿಗೆ ಕೋಪ ಬಂದಿದೆ. ಆದರೆ ಕೃಷ್ಣ ನಕ್ಕದ್ದು ನಿಜವಾದ್ದರಿಂದ ಆ ಪ್ರಾಹಸತ ಅಂತನ್ನುವ ಮಾತನ್ನು ಅಲ್ಲಗಳಿಲಿಕ್ಕಾಗುವುದಿಲ್ಲ. ಶ್ರೀಮದಾಚಾರ್ಯರು ಅದನ್ನು ಸ್ವಲ್ಪ ವ್ಯತ್ಯಾಸ ಮಾಡಿದ್ದಾರೆ. ಅವರು ಹೇಳಿದರು ನಕ್ಕಿಲ್ಲ ಅವನು ಪೂರ್ಣವಾಗಿ, ಆದರೆ ಮುಗುಳು ನಗೆ ನಕ್ಕ. ಅಪಹಾಸದ ನಗೆ ಅಲ್ಲ, ಮುಗುಳು ನಗೆ ನಕ್ಕ, ಮಂದಸ್ಮಿತ ಹಾಗೆ ನಕ್ಕ. ಇದು ಕೃಷ್ಣ ನಕ್ಕದ್ದು.
ಪ್ರಾಹಸತ್ ಕೃಷ್ಣ ಸನ್ನಿಧೌ, ಕೃಷ್ಣ ಇರುವಾಗ ನಕ್ಕದ್ದು ಇವರಿಬ್ಬರು, ಭೀಮ ಮತ್ತು ದ್ರೌಪದಿ. ನಾನು ಇದಕ್ಕೆಲ್ಲ ಕಾರಣವನ್ನ ಕಳೆದ ಸಲ ಹೇಳಿದ್ದೀನಿ. ಯಾಕೆ ನಕ್ಕ ಭೀಮ ದ್ರೌಪದಿ? ನಗಬೇಕು ಅನ್ನುವ ಉದ್ದೇಶದಿಂದ ನಕ್ಕಿದ್ದಾರೆ. ತಡೆದುಕೊಳ್ಳಲಿಕ್ಕಾಗದೇನೆ ನಕ್ಕದ್ದಲ್ಲ. ಚಿಕ್ಕ ಮಕ್ಕಳಿಗೆ ತಡೆದುಕೊಳ್ಳಿಕ್ಕಾಗುವುದಿಲ್ಲ, ನಗುತ್ತಾರೆ. ಹಾಗಲ್ಲ ಇದು. ತಿಳುವಳಿಕೆ ಇಲ್ಲದೆ ಅಲ್ಲ, ಪೂರ್ಣ ತಿಳುವಳಿಕೆಯಿಂದ ನಕ್ಕದ್ದು. ಆದ್ದರಿಂದ ಅದಕ್ಕೆ ಅರ್ಥವಿದೆ. ಅದನ್ನೆಲ್ಲ ನಾವು ಕಳೆದ ಬಾರಿ ವಿಶ್ಲೇಷಣೆ ಸುದೀರ್ಘ ಕಾಲದವರೆಗೆ ಮಾಡಿದ್ದರಿಂದ ಈಗ ನಾನು ಅದರ ಬಗ್ಗೆ ಏನು ಹೇಳುವುದಿಲ್ಲ. ಆಗ ಅಪಹೃಷ್ಟೇನ ಮನಸ ರಾಜಸೂಯೇ ಮಹಾಕೃತೌ ಪ್ರೇಕ್ಷ್ಯ ತಾಂ ಅದ್ಭುತಾಂ ವೃದ್ಧಿಂ ಜಗಾಮ ಗಜಸಹ್ವಯಂ ಪಾಂಡವ ಶ್ರೀ ಪ್ರತಪ್ತಸ್ಯ ಧ್ಯಾಯಮಾನಸ್ಯ ಗಚ್ಚತಃ ದುರ್ಯೋಧನಸ್ಯ ನೃಪತೇಃ ಪಾಪಾಮತಿರಜಾಯತೆ. ಮನುಷ್ಯನಿಗೆ ತಾನೊಬ್ಬರನ್ನ ಅಸಹನೆಯಿಂದ ನೋಡ್ತಿರ್ತಾನೆ. ಆಗ ಯಾರ ಮೇಲೆ ಅಸಹನೆ ಇರುತ್ತೋ ಅವರ ಉತ್ಕರ್ಷವಾದರೆ ಇನ್ನಷ್ಟು ಮನಸ್ಸಿಗೆ ಪೀಡೆಯಾಗತ್ತೆ, ತಾಪವಾಗತ್ತೆ. ಆ ತಾಪಕ್ಕೆ ಮಿತಿ ಇಲ್ಲ. ಅತಿ ವಿಚಿತ್ರ ಅದು. ಮನುಷ್ಯ ಯಾರನ್ನ ಸಾಮಾನ್ಯವಾಗಿ ಇನ್ನೊಬ್ಬರ ಉತ್ಕರ್ಷವನ್ನು ಸಹನೆ ಮಾಡುವುದಿಲ್ಲ. ಇದು ಸಹಜ ಸ್ವಭಾವ. ತತ್ರಾಪಿ ಸ್ವಲ್ಪವಾಗಿ ದ್ವೇಷ ಮಾಡ್ತಿದ್ರೆ, ಸ್ವಲ್ಪವಾಗಿ ಅವರ ಬಗ್ಗೆ ತಾತ್ಸಾರವಿದ್ರೆ, ಅವರಿಗೆ ಎಷ್ಟೇ ಉತ್ಕರ್ಷವಾದರೂ ಅದು ಸಹನೆಯಾಗುವುದಿಲ್ಲ. ಇದು ಮನುಷ್ಯನಲ್ಲಿರತಕ್ಕಂತಹ ಅತ್ಯಂತ ಕ್ಷುದ್ರ ಸ್ವಭಾವದ ಒಂದು ದೃಷ್ಟಾಂತ. ಮನುಷ್ಯನಿಗೆ ಅನೇಕ ಕ್ಷುದ್ರಗಳಿವೆ. ಆ ಅನೇಕ ಕ್ಷುದ್ರಗಳಲ್ಲಿ ಇದು ಒಂದು ತರಹದ ಕ್ಷುದ್ರತೆ, ಬಹಳ ದೊಡ್ಡ ಕ್ಷುದ್ರತೆ, ಮಹತ್ವದ ಮಾತು. ಅದು ಇನ್ನೊಬ್ಬರ ಉತ್ಕರ್ಷವನ್ನ, ಹಿರಿತನವನ್ನ, ಗುಣಗಳನ್ನ ಕಂಡು ಮೆಚ್ಚಲಾಗದಿರುವಂತಹ ಸ್ವಭಾವ. ಮೆಚ್ಚುವುದಿಲ್ಲ. ಗುಣಗಳಿಂದ ಅವನು ಉತ್ಕೃಷ್ಟನಾಗಿದ್ದಾನೆ, ಭವ್ಯವಾಗಿದ್ದಾನೆ, ದಿವ್ಯವಾಗಿದ್ದಾನೆ, ಜಗತ್ಪ್ರಿಯ, ಲೋಕಮಾನ್ಯ ಎಲ್ಲ ಆದರೆ ಅವನಲ್ಲಿ ಈ ದೋಷ ಇದೆ, ಈ ದೋಷ ಇದೆ ಅಂತ ಆ ದೋಷಗಳನ್ನು ಎಣಿಸಿ, ಆ ದೋಷಗಳ ಪಟ್ಟಿಯನ್ನು ಕಟ್ಟಿ ಅವನಲ್ಲಿ ಕೊಳೆಗಳನ್ನು ತೋರಿಸಿಕೊಡುವಂತಹ ಸ್ವಭಾವ ಈ ಕೊಳಚೆ ಮನುಷ್ಯಂದದು. ಇವನು ಯಾರು ದೋಷವನ್ನು ತೋರಿಸ್ತಾನೋ ಆ ದೋಷವನ್ನು ತೋರಿಸುವ ಮನುಷ್ಯ ಇವನು ಹೊಲಸು ಅನ್ನುವುದು ಸಿದ್ಧವಾಗತ್ತೆ ಹೊರತು ಅವರಲ್ಲಿ ದೋಷ ಇರಬಹುದು, ಇದ್ದೀತು. ಯಾರು ಮನುಷ್ಯರು ದೋಷಯುಕ್ತರಲ್ಲವೇ? ಯಾರಲ್ಲಾದರೂ ದೋಷ ಇಲ್ಲವೇ? ಪ್ರತಿಯೊಬ್ಬರಲ್ಲೂ ಕೋಟ್ಯಂತರ ದೋಷವಿದೆ. ಆ ದೋಷವನ್ನು ಹೇಳೋದರಲ್ಲಿ ಅರ್ಥವೇನಿದೆ? ಆ ದೋಷವನ್ನು ಹೇಳುವುದರಿಂದ ಏನಾಗುತ್ತಾನೆ? ಕೃಷ್ಣ ಧರ್ಮರಾಜನಿಗೆ ಒಂದು ಮಾತನ್ನು ಹೇಳ್ತಾನೆ. ವೈಷ್ಣವ ಧರ್ಮ ಪರ್ವದಲ್ಲಿ ಒಂದು ಮಾತು ಬರ್ತದೆ. ಧರ್ಮರಾಜ, ನೀನು ಇನ್ನೊಬ್ಬರ ದೋಷಗಳನ್ನು ಎಣಿಸ್ತಾ ನೀನು ದೊಡ್ಡವನಾಗೋ ಪ್ರಯತ್ನ ಮಾಡಬೇಡ. ಇನ್ನೊಬ್ಬರ ದೋಷಗಳನ್ನು ತೋರಿಸಿ ಅವರು ಕೀಳು ಅಂತ ಮಾಡಿ ನೀನು ದೊಡ್ಡವ ಅಂತ ಆಗಬೇಡ. ನಿನ್ನ ಗುಣವಂತಿಕೆಯಿಂದ ನೀನು ದೊಡ್ಡವನಾಗು. ನಿನ್ನಲ್ಲಿ ಗುಣವಿದೆಯೋ ದೊಡ್ಡವನಾಗ್ತಿ, ಆಗ್ತಿ. ನಿಮ್ಮಲ್ಲಿ ಗುಣವಿಲ್ವೋ ಗಳಿಸೋದಕ್ಕೆ ಪ್ರಯತ್ನ ಮಾಡು. ಅವರು ಯಾವ ಗುಣಗಳನ್ನು ಗಳಿಸಿ ದೊಡ್ಡವರಾದರೂ, ಹಿರಿಯರಾದರೂ, ಲೋಕಪ್ರಿಯರಾದರೂ ಅದನ್ನು ಮಾಡೋ ಪ್ರಯತ್ನ ಮಾಡು. ಅದು ಸಾಧ್ಯವಿಲ್ಲವೋ ಅವರನ್ನು ಕಂಡು ಮೆಚ್ಚು. ಅದೂ ಆಗಲಿಲ್ಲ, ಉದಾಸೀನವಾಗಿರು. ಯಾರು ದೋಷವನ್ನು ಎಣಿಸೋದಕ್ಕೆ ಪ್ರಯತ್ನ ಮಾಡಲಿಕ್ಕೆ ಹೋಗಬೇಡ. ಮತ್ಸರ ಮಾಡೋದರಿಂದ ಹಾನಿಯಾಗತ್ತೆ. ಮತ್ಸರ ಎಂದೆಂದಿಗೂ ನಮಗೆ ಕಿರೀಟ ಕಟ್ಟಿಲ್ಲ, ಪಟ್ಟ ಕೊಡುವುದಿಲ್ಲ, ನಿಶ್ಚಿತ ಇದು. ಯಾರ ಬಗ್ಗೆಯೂ ಮತ್ಸರ ನಮಗೇನು ಪುರುಷಾರ್ಥ ಕೊಡುವುದಿಲ್ಲ. ಪುಣ್ಯ ಕೊಟ್ಟೀತು. ದುಷ್ಟರ ಬಗ್ಗೆ ಮಾತ್ಸರ್ಯ ಮಾಡಿದ್ದಕ್ಕೆ ಪುಣ್ಯ ಬಂದೀತು, ಗುಣ ಬರುವುದಿಲ್ಲ. ಆದರೆ ಒಳ್ಳೆಯವರ ಬಗ್ಗೆ, ವಿಷ್ಣು ಭಕ್ತರ ಬಗ್ಗೆ ಏನಾದರೂ ಮಾತ್ಸರ್ಯ ಮಾಡಿದ್ದೇ ಆದರೆ, ವಿಷ್ಣು ಭಕ್ತನಾಗಿದ್ದ ವ್ಯಕ್ತಿಯ ಬಗ್ಗೆ ಮಾತ್ಸರ್ಯವನ್ನು ಮಾಡಿದ್ದಾದರೆ ತತ್ತತ್ತಸ್ಯ ವಿಹೀಯತೆ, ಅವನು ಗುಣ ಕಳ್ಕೋತಾನೆ. ಅವರ ಐಶ್ವರ್ಯದ ಬಗ್ಗೆ ನೀನು ದ್ವೇಷ ಮಾಡಿದರೆ ಐಶ್ವರ್ಯವನ್ನು ಕಳ್ಕೋತಿ.
ಅವರ ಅಧಿಕಾರದ ಬಗ್ಗೆ ನೀನು ದ್ವೇಷ ಮಾಡಿದರೆ, ಮಾತ್ಸರ್ಯ ಪಟ್ಟರೆ ನೀನು ನಿನಗಿರುವಂತಹ ಗುಣವಂತಿಕೆಯನ್ನು ಕಳ್ಕೋತಿ, ಹಾಳು ಮಾಡಿಕೋತಿ. ಅವರ ಯಾವ ಗುಣಗಳಿಂದ ಅವರಲ್ಲಿ ನೀನು ಮಾತ್ಸರ್ಯವನ್ನು ಮಾಡ್ತಿದೆಯೋ ಆ ಗುಣ ನಿನ್ನಲ್ಲಿ ಅಷ್ಟಷ್ಟು ಘಟಾಯಿಸ್ತಾ ಹೋಗ್ತದೆ, ಕಮ್ಮಿ ಆಗ್ತಾ ಹೋಗ್ತದೆ. ಎಚ್ಚರ ಇರಲಿ. ಪಾಂಡವ ಶ್ರೀ ಪ್ರತಪ್ತಸ್ಯ, ಪಾಂಡವರಲ್ಲಿರ್ತಕ್ಕಂತಹ ಗುಣವದ್ವೇಷಣಸ್ತಥ ನೃಶಂಸಸ್ಯ ಕೃತಘ್ರಸ್ಯ ಗುಣವದ್ವೇಷಣಸ್ತಥ ಅಂತ ಕೃಷ್ಣ ಪರಮಾತ್ಮ ಕೊನೆಗೆ ದುರ್ಯೋಧನನ ವಿಷಯದಲ್ಲಿ 3 ಮಾತುಗಳನ್ನು ಬರೆದಿಟ್ಟು ಬಿಡ್ತಾನೆ. ಅಚ್ಛಿನ್ನವಾದ ಮಾತು. ದುರ್ಯೋಧನನ ವಿಷಯದಲ್ಲಿ ಕೃಷ್ಣ ಪರಮಾತ್ಮ ಹೇಳುವಂತಹ 3 ಮಾತು ಅಪರೂಪದ ಮಾತು. ಯಾವುದನ್ನು ನಾವು ಸರ್ವಾತ್ಮನ ಕಳೆದುಕೊಳ್ಳಬೇಕು ಆ 3 ಗುಣಗಳನ್ನು ಕೃಷ್ಣ ಪರಮಾತ್ಮ ಅಲ್ಲಿ ಹೇಳಿದ್ದುಂಟು. ಅದರೊಳಗೆ ಒಂದು, ಗುಣವಂತರನ್ನು ದ್ವೇಷ ಮಾಡುವುದು, ಗುಣವಂತರನ್ನು ಗುಣವಂತರಲ್ಲ ಅಂತ ಹೇಳುವುದು. ಹೀಗೆ ಮಾಡಿ ಏನು ಪ್ರಯೋಜನವಿಲ್ಲ. ತಕ್ಕಡಿಯಲ್ಲಿ ತೂಕ ಮಾಡ್ತಿರ್ತೀವಿ, ತೂಕ ಮಾಡುವಾಗ ಭಾರ ಆಗಿದೆ ಅಂತ ತೆಗಿತಾ ಹೋಗ್ತೇವೆ, ತೆಗಿತಾ ಹೋದರೆ ಕಮ್ಮಿ ಆಗ್ತಾ ಹೋಗ್ತದೆ. ಇಲ್ಲಿ ಹೆಚ್ಚು ಮಾಡಬೇಕೇ ಹೊರತು ಅಲ್ಲಿ ಕಮ್ಮಿ ಮಾಡಿ ಏನು ಪ್ರಯೋಜನವಿಲ್ಲ. ಇನ್ನೊಂದನ್ನು ಕತ್ತರಿಸಿ ನೀನೇನು ದೊಡ್ಡವನಾಗುವುದಿಲ್ಲ, ಅದನ್ನು ಮಾಡ್ಲಿಕ್ಕೆ ಹೋಗಬೇಡ. ಪಾಂಡವ ಶ್ರೀ ಪ್ರತಪ್ತಸ್ಯ, ಪಾಂಡವರ ಉತ್ಕರ್ಷವನ್ನು ನೋಡಿ ಇನ್ನೊಬ್ಬರ ಉತ್ಕರ್ಷವನ್ನು, ಒಬ್ಬ ಸುಭಾಷಿತಕಾರ ಒಂದು ಶ್ಲೋಕವನ್ನು ಹೇಳಿದ್ದಾನೆ, ನೆನಪಿಲ್ಲ ನಂಗೆ ಸರಿಯಾಗಿ. ಒಂದು ಮಾತನ್ನು ಹೇಳ್ತಾನೆ, ನಮಗೆ ಗುಣವಂತಿಕೆ ಬಂದರೆ ಬಹಳ ಸಂತೋಷ, ನಮಗೆ ಗುಣವಂತಿಕೆ ಬರದೇ ಇದ್ರೆ ಚಿಂತೆ ಇಲ್ಲ, ಇನ್ನೊಬ್ಬ ಗುಣವಂತರನ್ನ ಕಂಡು ಮೆಚ್ಚುವ ಗುಣವಾದರೂ ಬರಲಿ ಸಾಕು. ನಮ್ಮ ದುರ್ದೈವಕ್ಕೆ ಅದೇ ಒಂದಿರುವುದಿಲ್ಲ, ಅದೇ ಮೂಲವಾಗಿರುವುದಿಲ್ಲ. ಗುಣವಂತರನ್ನು ಕಂಡು ಮೆಚ್ಚುವಂತಹ ಗುಣ ನಮ್ಮಲ್ಲಿ ಬರಬೇಕು. ಅದು ಬಂದದ್ದಾದರೆ ಎಲ್ಲ ಗುಣಗಳು ಅದರ ಜೊತೆಯಲ್ಲಿ ಬಂದುಬಿಡುತ್ತದೆ. ಗುಣವಂತರನ್ನು ಕಂಡು ಮೆಚ್ಚುವ ಗುಣವೇ ಬರುವುದಿಲ್ಲ. ಸಾಮಾನ್ಯವಾಗಿ ಮತ್ಸರ ಮಾಡುವುದೇ ನಮ್ಮೆಲ್ಲರ ಸ್ವಭಾವ. ತತ್ರಾಪಿ ಎಲ್ಲ ಪಾಪಗಳ ಮೂರ್ತಿ ದುರ್ಯೋಧನ. ಅವನಿಗೆ ಪಾಂಡವರ ಬಗ್ಗೆ ಎಂದಿನಿಂದ ಅವನಿಗೆ ಹುಟ್ಟಿದಾರಭ್ಯ ಅವನಿಗೆ ಅಸಮಾಧಾನವಿದೆ. ಅವನು ವಿಚಿತ್ರ, ಅವನ ಪಾಂಡವರು, ಅದಕ್ಕಾಗಿ ಹೇಳ್ತಾರೆ ಕೂಸಿನ ಮೇಲೆ, ಗರ್ಭದಲ್ಲಿರುವ ಶಿಶುವಿನ ಮೇಲೆ ಬಹಳ ವಿಚಿತ್ರವಾದ ಪರಿಣಾಮವಾಗುತ್ತೆ. ಅದು ದುರ್ಯೋಧನನ ಮೇಲೆ ಪೂರ್ಣ ಪರಿಣಾಮವಾಗಿದೆ. ಸ್ವಯಂ ಅವನು ಪಾಪಿಷ್ಠ. ಹೇಳಬೇಕು ಅಂತಂದರೆ ಪಾಂಡವರ ದ್ವೇಷದಿಂದಲೇ ಹುಟ್ಟಿದವನು ದುರ್ಯೋಧನ. ಅವತಾರವಾದದ್ದೇ ಅವನ ವಾತ್ಸರ್ಯದಿಂದ. ಗಾಂಧಾರಿ ತನ್ನ ಹೊಟ್ಟೆಯನ್ನ ಚಚ್ಚಿಕೊಂಡದ್ದು ಧರ್ಮರಾಜ ಹುಟ್ಟಿದ ಅಂತ ಸುದ್ದಿ ಕೇಳಿದ್ದಕ್ಕೆ. ಬಸಿರು ಗಾಂಧಾರಿ ತನಗೆ ಮಕ್ಕಳಾಗಲಿಲ್ಲ, ತನ್ನ ಇನ್ನೂ ಹೆರಿಗೆ ಆಗಲಿಲ್ಲ ಅಂತನ್ನುವುದಕ್ಕಾಗಿ ಕಲ್ಲು ಚಚ್ಚಿಕೊಂಡು ಗರ್ಭಪ್ರಸ್ರಾವವನ್ನು ಮಾಡಿಕೊಂಡ್ಳು. ಆಗ ವೇದವ್ಯಾಸ ದೇವರು ಬಂದು ಹುಟ್ಟಿಸಿದ್ದು 100 ಘಟಗಳಲ್ಲಿ ಹಾಕಿ ಹುಟ್ಟಿದರು. ಅಂದಮೇಲೆ ಅಸೂಯೆಯಿಂದಲೇ ಮಾತ್ಸರ್ಯದಿಂದಲೇ ಉತ್ಪತ್ತಿಯಾದಂತಹ ಈ ಮಹಾಶಯ, ಇವನಿಗೆ ಮಾತ್ಸರ್ಯ ಪಡೆದ ಇನ್ನೇನು ಅವಕಾಶ ಇದೆ? ಇವನಿಗಿನ್ನೇನಿಲ್ಲ. ಹಾಗಾಗಿ ಮಾತ್ಸರ್ಯ ಇವನ ಸ್ವಭಾವವಾಯಿತು. ಆದ್ದರಿಂದ ಪಾಂಡವರನ್ನ ಕಂಡು ಎಂದೆಂದಿಗೂ ಮೆಚ್ಚಲಿಲ್ಲ. ಅವರ ವೀರ್ಯ, ಅವರ ಪರಾಕ್ರಮ, ಅವರ ಗುಣವಂತಿಕೆ, ಅವರ ಧಾರ್ಷ್ಟ್ಯ, ಅವರ ವಿನಯ, ಅವರ ಸೌಜನ್ಯ, ಶಾಲೀನತೆ, ಇನ್ಯಾವ ಗುಣವನ್ನು ಕೂಡ ಮೆಚ್ಚಲಿಲ್ಲ. ಎಲ್ಲದಕ್ಕೂ ಅಡ್ಡವಾಗುವ ಪ್ರಯತ್ನವನ್ನು ಮಾಡಿದ್ದಾನೆ. ಪಾಂಡವ ಶ್ರೀ ಪ್ರತಪ್ತಸ್ಯ, ಮಹಾಭಾರತ ಹೇಳ್ತದೆ, ಭಾಗವತ ವೇದವ್ಯಾಸದೇವರು ಹೇಳ್ತಾರೆ, ಪಾಂಡವ ಶ್ರೀ ಪ್ರತಪ್ತಸ್ಯ, ಅವನ ತಾಪವಿಷ್ಟವಾಗಿತ್ತಲ್ಲ, ಧ್ಯಾಯಮಾನಸ್ಯ ಗಚ್ಚತಃ ಪಾಪಾಮತಿರಾಯಾಯತೆ, ತಲೆಯಲ್ಲಿ ಅವನಿಗೆ ಒಳ್ಳೆ ವಿಚಾರಗಳು ಬರಲಿಲ್ಲ, ಕೆಟ್ಟ ವಿಚಾರವನ್ನು ಮಾಡ್ತಿದ್ದ. ಪಾರ್ಥಾನ್ ಸುಮನಸೋ ದೃಷ್ಟ ಪಾರ್ಥಿವಂಶ್ಚ ವಶಾನುಗಾನ್ ಕೃತ್ಸಂ ಚಾಪಿ ಹಿತಂ ಲೋಕಂ ಆಕುಮಾರಂ ಕುರುದ್ವಹ ಮಹಿಮಾನಂ ಪರಂಚಾಪಿ ಪಾಂಡವಾನಾಂ ಮಹಾತ್ಮನಾಂ. ಪ್ರತಿಯೊಂದು ಕೂಸು, ಹುಡುಗ, ಮಗು, ವೃದ್ಧ, ಬಾಲ, ತರುಣಿಯರು, ಮುದುಕಿಯರು, ಜ್ಞಾನಿಗಳು, ಋಷಿಗಳು, ದೇವತೆಗಳು, ರಾಜರು, ಸೇನಾಪತಿಗಳು ಪ್ರತಿಯೊಬ್ಬರೂ ಪಾಂಡವರನ್ನು ಸ್ತೋತ್ರ ಮಾಡ್ತಿದ್ದಾರೆ. ಅದನ್ನು ಕೇಳುವುದು ಸಾಧ್ಯವಾಗ್ತಾ ಇಲ್ಲ, ಕೇಳುವುದು ಸಾಧ್ಯವಾಗುವುದಿಲ್ಲ. ಮನುಷ್ಯನಿಗೆ ಆ ಉತ್ಕರ್ಷವನ್ನು ನೋಡುವುದು ಸಾಧ್ಯವಾಗುವುದಿಲ್ಲ, ಅವರ ಸ್ತುತಿಯನ್ನು ಕೇಳುವುದು ಸಾಧ್ಯವಾಗುವುದಿಲ್ಲ. ಅದು ಮತ್ತಷ್ಟು ಹೆಚ್ಚಿನ ವರ್ಷಣ. ಸ್ತುತಿ ಕೇಳಲಿಕ್ಕಾಗುವುದಿಲ್ಲ, ಅದನ್ನು ಕಂಡ್ರಾದರೂ ಹೇಗಾದರೂ ಸಹನೆ ಮಾಡ್ಯಾನು. ಆದರೆ ಇನ್ನೊಬ್ಬರ ಸ್ತುತಿಯನ್ನು ಕೇಳುವುದು ಮಾತ್ರ ಸುತರಾಂ ಸಾಧ್ಯವಿಲ್ಲ. ಅತ್ಯಂತ ಅಸಹನೆ.
ಹಾಗಾಗಿ ಮಹಿಮಾನಂ ಪರಂಚಾಪಿ ಪಾಂಡವಾನಂ ಮಹಾತ್ಮನಾಂ ದುರ್ಯೋಧನ ಅತ್ಯಂತ ವಿವರಣನಾಗಿದ್ದಾನೆ, ಹಣ್ಣಾಗಿದ್ದಾನೆ, ಬಡವನಾಗಿದ್ದಾನೆ, ಸೊರುಗೋದ, ಅವನಿಗೆ ಅಸಮಾಧಾನವಾಗಿದೆ. ಹೊಟ್ಟೆಗೆ ತುತ್ತು ಹೋದರೆ ಅವನಿಗೆ ಆಹಾರ ಅವನಿಗೆ ತೃಪ್ತಿ ಆಗ್ತಾ ಇಲ್ಲ. ಅವನಿಗೆ ನಾಭ್ಯಭಾಷತ್ ಸುಬಲಜಂ ಭಾಷಮಾಣಂ ಪುನಃ ಪುನಃ. ರಥದಲ್ಲಿ ಕೂತ್ಕೊಂಡು ಇಬ್ಬರು ಹೊರಟಿದ್ದಾರೆ, ಶಕುನಿ ಮತ್ತು ದುರ್ಯೋಧನ ರಥದಲ್ಲಿ ಕೂತ್ಕೊಂಡು ಹೋಗ್ತಾ ಇದ್ದಾರೆ. ಹೋಗ್ತಾ ಇರುವ ಸಂದರ್ಭದಲ್ಲಿ ಶಕುನಿ ಮಾತಾಡಿಸಿದ ದುರ್ಯೋಧನನಿಗೆ. ಏನ್ ದುರ್ಯೋಧನ, ಹೇಗಿತ್ತು ನೋಡಿದೆಯಲ್ಲ, ಏನಿತ್ತು ಉತ್ಕರ್ಷ ನೋಡಿದೆಯಲ್ಲ, ಪಾಂಡವರ ಐಶ್ವರ್ಯ ಏನು ಸಮೃದ್ಧಿ, ಎಷ್ಟು ಚೆನ್ನಾಗಿ ಮಾಡಿದ್ರು, ಎಂಥ ದೊಡ್ಡ ಯಾಗ, ಏನ್ ದಾನ, ಎಷ್ಟು ಜನ ಬಂದಿದ್ರು, ಎಷ್ಟು ಐಶ್ವರ್ಯ ಅವರಿಗೆ ಬಂತು, ಸಮೃದ್ಧಿಯೋ ಸಮೃದ್ಧಿ, ಎಂಥ ಋಷಿಗಳು, ಜ್ಞಾನಿಗಳು, ಬ್ರಾಹ್ಮಣರು, ಸಜ್ಜನರೆಲ್ಲ ಬಂದಿದ್ರು ಅಂತ ಹೇಳಿ ಮಾತಾಡ್ತಾ ಇದ್ದಾನೆ. ಮಾತಾಡ್ತಾ ಇದ್ರೆ ಒಂದೊಂದು ಮಾತಿಗೂ ಬೆಂಕಿ ಬೀಳ್ತಾ ಇದೆ, ಹೊಟ್ಟೆಯಲ್ಲಿ ಅಸಮಾಧಾನವಾಗ್ತಾ ಇದೆ. ಶ್ರೀಯಂಚತಾಮನುಪಮಾಂ ಧರ್ಮರಾಜಸ್ಯ ಧೀಮತಃ ಪ್ರಮತ್ತೋ ಧೃತರಾಷ್ಟ್ರಸ್ಯ ಪುತ್ರೋ ದುರ್ಯೋಧನಸ್ತದ ನಾಭ್ಯಭಾಷತ್ ಸುಬಲಜಂ ಭಾಷಮಾಣಂ ಪುನಃ ಪುನಃ. ಹೇಳ್ತಾನೆ ದುರ್ಯೋಧನ, ದೃಷ್ಟಿವೇ ಮಾಂ ಪೃಥಿವೀಂ ಕೃತ್ಸ್ನಾಂ ಯುಧಿಷ್ಠಿರ ವಶಾನುಗಾಂ. ಎಲ್ಲ ರಾಜರು, 4 ದಿಕ್ಕಿನಿಂದ ಬಂದಂತಹ ಸಕಲ ರಾಜರು ಧರ್ಮರಾಜನಿಗೆ ಕಾಲಿಗೆ ಮಣದು ನಮಸ್ಕಾರ ಮಾಡಿದ್ರಲ್ಲ, ಇದು ನಾನು ಹೇಗೆ ಸಹನ ಮಾಡಲಿ? ಏನು ಐಶ್ವರ್ಯ ಬಂತವರಿಗೆ. ರಾಜರೆಲ್ಲ ಅವರಿಗೆ ರಾಜಾಧಿರಾಜರು. ಒಬ್ಬ ರಾಜನಿಗೆ ಇನ್ನೊಬ್ಬ ರಾಜ ಕರವನ್ನು ಕೊಡುವುದು, ಟ್ಯಾಕ್ಸ್ ಕೊಡುವುದು ಸಾಧ್ಯವ? ಆದರೆ ಕರವನ್ನು ಕೊಟ್ಟಂತೆ ಎಲ್ಲ ರಾಜರು ಬಂದು 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 ಸಾಲು ಸಾಲಾಗಿ ನಿಂತು ಕೊಟ್ಟಿದ್ದಾರೆ. ಹೇಳ್ತಾನೆ, ಅಮರ್ಷೇಣತ್ತು ಸಂಪೂರ್ಣೋ ದಹ್ಯಮಾನೋ ದಿವಾನಿಶಂ. ರಾತ್ರಿ ಹಗಲು ನನಗೆ ನಿದ್ರೆ ಹತ್ತಿಲ್ಲ, ನನಗೆ ಊಟ ಹೋಗಲಿಲ್ಲ. ಅಲ್ಲಿ ಐಶ್ವರ್ಯವನ್ನು ಕಣ್ಣು ಕಾಣುವುದೇ ಸಾಧ್ಯವಾಗಲಿಲ್ಲ ನನಗೆ. ಏನು ಐಶ್ವರ್ಯ ಸಾಧ್ಯವಿಲ್ಲ ನನಗೆ, ನೋಡುವುದೇ ಸಾಧ್ಯವಿಲ್ಲ. ಆದ್ದರಿಂದ ಪಶ್ಯ ಸಾತ್ವತ ಮುಖ್ಯೇನ ಶಿಶುಪಾಲೋ ನಿಪಾತತಃ. ಬಿಡು, ಇಂಥ ಈ ಮಧ್ಯದೊಳಗೆ ಅವನು ಶಿಶುಪಾಲನನ್ನು ಕೊಂದು. ಎಂಥ ಅನ್ಯಾಯ ರೀ! ಒಬ್ಬ ರಾಜ, ಅತಿಥಿ, ಉತ್ತಮ ಶ್ರೇಷ್ಠನಾದ ರಾಜ, ಅವನನ್ನ ಕೃಷ್ಣ ಬಂದು ಚಕ್ರದಿಂದ ಕೊಲ್ತಾನೆ ಅಂತಂದ್ರೆ ಏನು ಉನ್ಮತ್ತನ ಬರುವುದು? ತಿಳುವಳಿಕೆ ಇಲ್ಲ ಅವರಿಗೆ. ಅವರಿಗೆ ಯಾರು ಹೇಳುವವರೆಲ್ಲ ಕೇಳುವವರಿಲ್ಲ. ಇಡೀ ಭೂಮಂಡಲವನ್ನೆಲ್ಲ ತಾವೇ ಆಳ್ತೇವೆ ಅಂತನ್ನುವ ಅಭಿಮಾನ ಅವರಿಗೆ ಬಂದು ಹೋಗಿದೆ. ಯಾವ ರಾಜನು ಮಾತಾಡಲಿಲ್ಲ, ಅಲ್ಲಿ ವಿರೋಧ ಮಾಡಲಿಲ್ಲ. ಕೃಷ್ಣ ಶಿಶುಪಾಲನೆಯನ್ನು ಸಂಹಾರ ಮಾಡಿದರೆ ಪ್ರತಿಯೊಬ್ಬರು ಅದನ್ನು ನೋಡ್ತಾ ಕೂತಿದ್ದಾರೆ, ಮೂಕವಾಗಿ ಮೌನವಾಗಿ. ಏನಿದೆ ಆಶ್ಚರ್ಯ? ಪಶ್ಯ ಸಾತ್ವತ ಮುಖ್ಯೇನ ಶಿಶುಪಾಲೋ ನಿಪಾತಿತಃ ನಚ ತತ್ರ ಪುಮಾನಾಸಿ ಕಶ್ಚಿತ್ ತಸ್ಯ ಪದಾನುಗ. ಶಿಶುಪಾಲನ ಬೆನ್ನತ್ತಿ ಹೋಗಿ ಕೃಷ್ಣ ನೀನು ಮಾಡಿದ್ದು ತಪ್ಪು ಅಂತ ಬೆರಳೆತ್ತಿ ಹೇಳುವಂತಹ ಒಬ್ಬ ವ್ಯಕ್ತಿ ಗಂಡಿಲ್ಲ ಅಲ್ಲಿ. ಛೇ, ಧಿಕ್ಕಾರವಿರಬೇಕು ನಮ್ಮೆಲ್ಲ ಪುರುಷರಿಗೆ, ಎಲ್ಲ ಕ್ಷತ್ರಿಯರಿಗೆ. ನಾಚಿಕೆ ಇಲ್ಲ. ಇಷ್ಟೆಲ್ಲ ಕ್ಷತ್ರಿಯರ ಮಧ್ಯದಲ್ಲಿ ಒಬ್ಬ ಕ್ಷತ್ರಿಯ ಶ್ರೇಷ್ಠನಾಗಿರತಕ್ಕಂತಹ ಶಿಶುಪಾಲನಿಗೆ ಹೀಗೆ ಅವಮಾನವಾಗ್ತಾ ಇದ್ರೆ ಅದನ್ನು ನಾವೆಲ್ಲ ನೋಡ್ತಾ ಕೂತ್ವಲ್ಲ. ಕ್ಷಾಂತವಂತೋಪರಾಧಂ ಹಿ ಕೋಹಿತಂ ತಕ್ಷಂತುಮರ್ಹತಿ. ಎಲ್ಲರೂ ಅಪರಾಧವನ್ನು ಕ್ಷಮ ಮಾಡಿದರು, ಯಾರು ಮಾಡ್ಲಿಕ್ಕೆ ಸಾಧ್ಯವಿತ್ತು? ಸಿದ್ಧಂಚ ವಾಸುದೇವೇನ ತತ್ಕರ್ಮ ಯಥಾ ಅಯುಕ್ತಂ ಮಹತ್ಕೃತಂ. ದೊಡ್ಡ ಪಾಪದ ಕೆಲಸ, ದೊಡ್ಡ ಅಕೃತ್ಯ ಅದನ್ನು ಮಾಡಿದ್ದಾಯ್ತು. ಕೃಷ್ಣ ಮಾಡಿದ ಅದನ್ನೆಲ್ಲ ನಾವು ಕಣ್ಣಾರೆ ಕಂಡದ್ದಾಯ್ತು. ಯಾರಿಗೆ ಬೇಸರ ಬರಲಿಲ್ಲ, ಎಲ್ಲರೂ ಅದನ್ನು ಪ್ರೀತಿಯಿಂದ ಸ್ವಾಗತಿಸಿದಂತೆ ಆಯ್ತಲ್ಲ. ಸಿದ್ಧಂಚ ಪಾಂಡುಪುತ್ರಾಣಂ ಪ್ರತಾಪೇನ ಮಹಾತ್ಮನಾಂ. ಇದಕ್ಕೆಲ್ಲ ಕಾರಣವೇನು? ಪಾಂಡವರ ಪ್ರತಾಪ, ಪಾಂಡವರ ಪರಾಕ್ರಮ, ಅವರ ವೀರ್ಯ, ಅವರ ಶೌರ್ಯ. ಹಾಗಾಗಿ ಎಲ್ಲರೂ ಬೆರಗಾಗಿದ್ರು, ಎಲ್ಲರೂ ಗಾಬರಿಯಾಗಿದ್ರು, ಯಾರೂ ಮಾತಾಡಲಿಕ್ಕೆ ತಯಾರಿಲ್ಲ. ತಥಾ ಹಿ ರತ್ನಾನ್ಯಾದಾಯ ವಿವಿಧಾನಿ ನೃಪಾಹ ವಯಂ ನೃಪಂ ಉಪಾತಿಷ್ಠಂತ ಕೌಂತೆಯ ವೈಶ್ಯ ಇವ ಕರಪ್ರದಾಹ. ವೈಶ್ಯರು ಹೇಗೆ ಟ್ಯಾಕ್ಸ್ ಕಟ್ಟೋದಕ್ಕೆ ಬರಬೇಕು, ಸಾಲಾಗಿ ನಿಲ್ಲಬೇಕೋ, ಹಾಗೆ ರಾಜರು ಸಾಲು ಸಾಲಾಗಿ ಬಂದು ನಿಂತು ಅಲ್ಲಿ ಐಶ್ವರ್ಯವನ್ನು ಕೊಟ್ಟಿದ್ದಾರೆ. ಏನಷ್ಟು ಕಪ್ಪ ಕಾಣಿಕೆಗಳು, ಏನು ಸಮೃದ್ಧಿ ಅದು! ಛೇ ಛೇ ಛೇ, ನನಗಂತೂ ನೆನೆಸ್ಕೊಳ್ಳಿಕ್ಕಾಗುವುದಿಲ್ಲ. ವನ್ಹಿಮವೇ ಪ್ರವಕ್ಷ್ಯಾಮಿ ಭಕ್ಷಯಿಷ್ಯಾಮಿ ವಾ ವಿಷಂ. ಬೆಂಕಿ ಹಾರಿ ಸಾಯ್ಬೇಕು ನಾನು ಅಷ್ಟೇ. ಈಗ ಉಳಿದದ್ದೊಂದೇ ನನಗೆ ಪಾಲಿಗೆ. ವಿಷ ಕುಡಿದು ಸತ್ತು ಹೋಗ್ಬೇಕು ನಾನು.
ಕೋಹಿ ನಾಮ ಪವಾನ್ ಲೋಕೆ ಮರುಷಯಿಷ್ಯತೆ ಸತ್ವವಾನ್ ಸಪತ್ನಾನ್ ವೃದ್ಧತೋ ದೃಷ್ಟ ಹೀನಮಾತ್ಮಾನಮೇವಚ. ಯಾರು ವೀರ್ಯಶಾಲಿಯಾಗಿರತಕ್ಕಂತಹ ಪುರುಷ ಇನ್ನೊಬ್ಬರ ಪರಾಕ್ರಮವನ್ನು, ಇನ್ನೊಬ್ಬರ ಉತ್ಕರ್ಷವನ್ನು ಸಹನ ಮಾಡಬಹುದು? ಸಹನ ಮಾಡಲಿಕ್ಕೆ ಸಾಧ್ಯವಿಲ್ಲ. ಇದನ್ನು ನಾವು ಸಹನ ಮಾಡ್ತಾ ಇದ್ದೇವೆ, ನಮ್ಮ ಹೇಳಿತನ. ಸಹಾಯಾಂಶ್ಚ ನ ಪಶ್ಯಾಮಿ ತೇನ ಮೃತ್ಯುಂ ವಿಚಿಂತೆಯೇ. ಏನು ಮಾಡಲಿ ನಾನು? ನನಗ್ಯಾರು ಸಹಾಯವಿಲ್ಲ, ನನಗೇನು ಮಾಡುವುದು ಸಾಧ್ಯವಿಲ್ಲ. ನಾವು ಪರಾಕ್ರಮಿಗಳಲ್ಲ, ನಾವು ಹೇಳಿಗಳು ಅಂತ ಸಿದ್ಧವಾಯಿತು. ಹಾಗಾಗಿ ಸಾಯುವುದು ನಮ್ಮ ಪಾಲಿಗೆ. ಸತ್ತೋಗ್ತೇನೋ. ದೈವಮೇವ ಪರಮ್ಮನ್ನೇ ಪೌರುಷಂಚ ನಿರರ್ಥಕಂ. ದೈವ ಮುಖ್ಯ, ದೈವ ಮುಖ್ಯ. ನಮ್ಮ ಪೌರುಷ ಎಷ್ಟಿದ್ದೇನು, ಎಷ್ಟು ಪೌರುಷವಿದ್ದೇನು? ದುರ್ಯೋಧನನ ಆರ್ಗ್ಯುಮೆಂಟ್. ದೈವ ಕೊನೆಗೆ ಏನು ಫಲ ಕೊಡುತ್ತೋ ಆ ಫಲವನ್ನು ಅನಿವಾರ್ಯವಾಗಿ ನಾವು ಅನುಭವಿಸಬೇಕಾಗತ್ತೆ. ಆ ಫಲವನ್ನು ತಿರುಗಿಸೋದಕ್ಕಾಗೋದಿಲ್ಲ, ಆಗೋದೇ ಇಲ್ಲ. ದೈವ ನಮಗೇನು ಕೊಟ್ಟ ಫಲವೇನಿದೆಯೋ ಅದನ್ನು ಬದಲಾಯಿಸಲಿಕ್ಕಾಗೋದಿಲ್ಲ. ಆದ್ದರಿಂದ ದುರ್ದೈವದಿಂದ ನಾವು ಆ ಫಲವನ್ನು ಅನುಭವಿಸಬೇಕಾಗಿದೆ. ಕೃಷ್ಣಸ್ತು ಸುಮನಸ್ತೇಷಾಂ ವಿವರ್ಧಯತೆ ಸಂಪದಃ. ಕೃಷ್ಣ ಪಾಂಡವರ ಬಗ್ಗೆ ಬಹಳ ಮೆಚ್ಚಿಕೊಂಡಿದ್ದಾನೆ, ಭಾರಿ ಪ್ರೀತಿಯವನು. ಕೃಷ್ಣನಿಗೆ ಎಂದಿಲ್ಲದೆ ಅವನಿಗೆ ಪ್ರತಿನಿತ್ಯವೂ ಪಾಂಡವರ ಐಶ್ವರ್ಯ ವೃದ್ಧಿಯಾಗ. ಇದು ಕೃಷ್ಣನಿಗೆ ಬೇಕಾಗಿರುವಂತಹ ಉದ್ದೇಶ, ಅವನ ಮನಸ್ಸಿನಲ್ಲಿರತಕ್ಕಂತಹ ಅಪೇಕ್ಷೆ. ಯಾವಾಗಲೂ ಪಾಂಡವರ ಉತ್ಕರ್ಷವಾಗಬೇಕು. ಇದಕ್ಕಾಗಿ ಅವನು ಪ್ರಯತ್ನಿಸ್ತಾನೆ. ಇದು ಕೃಷ್ಣ ಮಾಡುವಂತಹದ್ದು. ಆ ಕೃಷ್ಣನಿಗೆ ಸತ್ಕಾರವನ್ನು ಮಾಡದೆ, ಅಗ್ರಪೂಜೆಯನ್ನು ಮಾಡದೆ ಇನ್ನೇನು ಮಾಡ್ತಾರೆ? ಹಾಗಾಗಿ ಕೃಷ್ಣನಿಗೆ ಅಗ್ರಪೂಜೆಯನ್ನು ಮಾಡಿದರು. ಈ ದಿವ್ಯವಾದ ಅಗ್ರಪೂಜೆಯನ್ನು ನೋಡಿದರೆ ನನಗಂತೂ ಸಾಧ್ಯವಿಲ್ಲ. ಸೋಹಂ ಶ್ರಿಯಂ ಚತಾಂ ದೃಷ್ಟ ಸಭಾಂಚತಾಂ ಸಭಾಂ ತಾಂಚ ತಥಾವಿಧಾಂ ರಕ್ಷಿಭಿಶ್ಚ ಅವಹಾಸಂತಂ ಪರಿತಪ್ಪೆ ಯಥಾಗ್ನಿನ. ಆ ಐಶ್ವರ್ಯ ನನಗೆ ನೋಡುವುದು ಸಾಧ್ಯವಿಲ್ಲ. ಆ ಸಮೃದ್ಧಿ, ಆ ಜನರು, ಆ ಜನರ ಪ್ರೀತಿ ಎಲ್ಲದರ ಮೇಲೆ ಅವರು ನನ್ನನ್ನು ನೋಡಿ ನಕ್ಕದ್ದು, ಇದು ಯಾವುದೂ ನನಗೆ ಸಾಧ್ಯವಿಲ್ಲ. ಆದ್ದರಿಂದ ನಾನು ಸತ್ತೋಗ್ತೇನೆ ಅಂತ ಹೇಳಿ ದುರ್ಯೋಧನ ಹೇಳ್ತಾ ಇದ್ದಾರೆ. ಶಕುನಿಯಂದ, ದುರ್ಯೋಧನ ಯಾಕೆ ಸಿಟ್ಟಿಗೆ ಬರ್ತಿ? ದುರ್ಬಲರಾದವರು ಸಿಟ್ಟಿಗೆ ಬರಬಾರ್ದು, ಏನು ಪ್ರಯೋಜನವಿಲ್ಲ. ರಕ್ತ ಸುಡುತ್ತೆ, ಇನ್ನೇನಾಗುವುದಿಲ್ಲ, ಏನೂ ಆಗುವುದಿಲ್ಲ. ಸಿಟ್ಟಿಗೆ ಬರಬಾರ್ದು. ಸಿಟ್ಟಿಗೆ ಬಂದರೆ ಆಗೋ ಕೆಲಸ ಏನು? ಪರಾಕ್ರಮಿಯಾಗಿರುವ ಮನುಷ್ಯ ಸಿಟ್ಟಿಗೆ ತಕ್ಕಂತೆ ಯುದ್ಧವಾಡಿಯೋ ತನ್ನ ಪರಾಕ್ರಮವನ್ನು ತೋರಿಯೋ ಶತ್ರುಗಳನ್ನು ಸಂಹಾರ ಮಾಡ್ತಾನೆ. ನೀನೇನು ಮಾಡ್ತಿ? ನನ್ನ ಮುಂದೆ ಹತ್ತಿ, ನನ್ನ ಮುಂದೆ ಸಿಟ್ಟಿಗೆ ಬಂದು ಆಕ್ರೋಶ ಮಾಡ್ಕೊಂಡು ಇನ್ನೇನಿದೇನು? ಏನಿಲ್ಲ. ಅಂದಮೇಲೇನು ಪ್ರಯೋಜನ? ಯಾಕೆ ಸಿಟ್ಟಿಗೆ ಬರ್ತಿ? ನಿರರ್ಥಕವಾಗಿ ಪ್ರಯೋಜನವಿಲ್ಲದೆ ನೀನು ಸಿಟ್ಟಿಗೆ ಬಂದದ್ದು ವ್ಯರ್ಥ. ನೋಡ್ಕೋ, ಒಂದು ಮಾತು ಹೇಳ್ತೀನಿ. ಭಾಗದೇಯಾನಿ ಮುಖ್ಯಾನಿ ಭಾಗದೇಯಾನಿ ಹಿ ಸ್ವಾನಿ ಪಾಂಡವಾಹ ಭುಂಜತೆ ಸದಾ. ಪಾಂಡವರು ತಮ್ಮ ತಮ್ಮ ಐಶ್ವರ್ಯ, ತಮ್ಮ ತಮ್ಮ ದೈವವನ್ನು ಭೋಗಿಸ್ತಿದ್ದಾರೆ. ನಿನಗೆ ದೈವ ಇಲ್ಲ ಅಂತ ತಿಳ್ಕೋ. ನಿನಗೆ ದೈವ ಬಂದಾಗ ನೀನು ಭೋಗಿಸು. ನಿನಗೆ ದೈವ ಇಲ್ಲ, ಆದ್ದರಿಂದ ಬಿಟ್ಬಿಡು. ಆಶೆ ಮಾಡಬೇಡ. ನಿನ್ನಷ್ಟಕ್ಕೆ ನೀನು ಸುಖವಾಗಿರು. ಅವರದೇನು ಐಶ್ವರ್ಯ ಇದೆ ಅವರು ಭೋಗಿಸ್ತಾರೆ, ನಿನ್ನಷ್ಟಕ್ಕೆ ನೀನಿರು. ಭಾಗದೇಯಾನಿ ಹಿ ಸ್ವಾನಿ ಪಾಂಡವ ಭುಂಜತೆ ಸದಾ. ಎಲ್ಲರೂ ತಮ್ಮ ತಮ್ಮ ದೈವವನ್ನೇ ಭೋಗಿಸ್ತಾರೆ. ಎಂದೆಂದಿಗೂ ಇನ್ನೊಬ್ಬರ ದೈವವನ್ನು ಯಾರೂ ಕದಿಯೋದಕ್ಕೆ ಸಾಧ್ಯವಿಲ್ಲ. ಹಣ ಕದಿಬಹುದು, ಹಣ ಕದಿಬಹುದು, ದೈವ ಕದಿಲಿಕ್ಕಾಗುವುದಿಲ್ಲ. ಹಣ ಕದ್ರೆ ಅದು ನಿಮ್ಮ ಪಾಲಿಗೆ ಬಂದ ದೈವವೇ ಅದು. ಹಾಗಾಗಿ ನಿಮಗೆ ಕದಿಲಿಕ್ಕಾಗತ್ತೆ, ಇಲ್ಲದಿದ್ರೆ ಕದಿಲಿಕ್ಕಾಗುವುದಿಲ್ಲ. ಕದಿಯೋದ ಮಾತ್ರ ನಿಮ್ಮ ಪಾಲಿಗೆ ಉಳಿತದೆ. ಆ ಹಣ ಮತ್ತೆ ತಿರುಗಿ ಹೋದರೆ ಶಿಕ್ಷೆ ಮಾತ್ರ ನಿಮ್ಮ ದೈವ, ಐಶ್ವರ್ಯ ನಿಮ್ಮ ದೈವದಲ್ಲಿಲ್ಲ. ದೈವವನ್ನು, ಇನ್ನೊಬ್ಬರ ದೈವವನ್ನು ಎಂದೆಂದಿಗೂ ಯಾರ್ಯಾರೂ ಕದಿಲಿಕ್ಕೆ ಸಾಧ್ಯವಿಲ್ಲ. ಎಲ್ಲವನ್ನೂ ಕದಿಬಹುದು, ಆದರೆ ದೈವವನ್ನು ಮಾತ್ರ ಕದಿಲಿಕ್ಕಾಗುವುದಿಲ್ಲ. ಆದ್ದರಿಂದ ಅವರು ಪಾಂಡವರು ತಮ್ಮ ದೈವದ ಅನುಸಾರವಾಗಿ ಅವರು ಭೋಗ ಮಾಡ್ತಾ ಇದ್ದಾರೆ. ಅದಕ್ಕೆ ನೀನ್ಯಾಕೆ ಪರಿತಪಿಸ್ತೀ? ಸುಖಪಡು, ನೋಡು, ಖುಷಿ ಪಡು. ಆಯಿತು, ಅವರು ಸಂತೋಷ ಪಡ್ತಾ ಇದ್ದಾರಲ್ಲ, ಸಾಕು ಅಂತನ್ನು ಸುಮ್ಮನೆ ಇದ್ಬಿಡು. ವಿಮುಕ್ತಶ್ಚ ನರವ್ಯಾಘ್ರಾಹ ಭಾಗದೇಯ ಪುರಸ್ಕೃತಾಃ ಉತ್ಸಾಹವಂತಃ ಪುರುಷಾಃ ನಾಮಸೀದಂತೆ ಕರ್ಮಸು ತೈರ್ಲಬ್ಧ ದ್ರೌಪದಿ ಭಾರ್ಯ. ನೋಡು, ದ್ರೌಪದಿ ಅಂತ ದ್ರೌಪದಿ ಸಿಕ್ಕಳು. ನಿನಗೆ ದ್ರೌಪದಿ ಸಿಕ್ಕಳೆ? ಇಲ್ಲ.
ದ್ರೌಪದಿ ಅಂದಿನ ಕಾಲದಲ್ಲಿ ತ್ರಿಲೋಕ ಸುಂದರಿ ಅಂದರೆ 3 ಲೋಕಗಳಲ್ಲೂ ಅತ್ಯದ್ಭುತವಾದ ಸೌಂದರ್ಯವತಿ. ಅಂತಹ ಶ್ರೇಷ್ಠವಾದ ಹೆಣ್ಣು ಅವರಿಗೆ ಸಿಕ್ಕಳು. 5 ಜನರು ಸೇರಿಕೊಂಡು ಮದುವೆಯಾದರು. ಆದರೂ ಒಪ್ಪಿಗೆ ಆಯಿತು, ಸಮಾಜ ಒಪ್ಪಿಬಿಟ್ಟು, ಧರ್ಮ ಒಪ್ಪಿತು, ವೇದವ್ಯಾಸ ದೇವರು ಒಪ್ಪಿದರು. ಅದನ್ನು ಇದು ನಿನ್ನ ಪಾಲಿಗೆ ಬಂತೇನು? ಇಲ್ಲ, ನೀನು ದುರ್ದೈವಿ ಹೇಳಿ. ಲಬ್ಧಶ್ಚ ಅನಭಿಭೂತಾರ್ಥೈ ಪಿತೃಂಶ ಪೃಥಿವೀಪತೆ. ಆ ಧರ್ಮರಾಜ ಏನೂ ಮಾಡಿಲ್ಲ, ನಿಮ್ಮಪ್ಪನ ಸೇವೆ ಅಖಂಡವಾಗಿ ಅವನಿಗೆ ಐಶ್ವರ್ಯ ಕೊಟ್ಟುಬಿಟ್ಟ. ನಿಮ್ಮಪ್ಪ ಎಷ್ಟು ಐಶ್ವರ್ಯ ಅದು! ಖಾಂಡವ ಪ್ರಸ್ಥದಲ್ಲಿ ದೊಡ್ಡದಾಗಿ ಪಟ್ಟಾಭಿಷೇಕ ಮಾಡಿ ಅರ್ಧಕ್ಕರ್ಧ ರಾಜ್ಯ ಅವನಿಗೆ ಒಪ್ಪಿಸಿದ. ಅರ್ಧ ರಾಜ್ಯವನ್ನು ಒಪ್ಪಿಸಿ ದೊಡ್ಡ ಸಾಮ್ರಾಜ್ಯದಲ್ಲಿರುವ ಅರ್ಧ ರಾಜ್ಯ ಅಂದರೆ ಸುಲಭವ? ನಿನಗೆ ಪೂರ್ಣವಾಗಿ ಸಲ್ಲಬೇಕಾಗಿರತಕ್ಕಂಥದ್ದು ತಮ್ಮ ಅಪ್ಪನಿಂದ ಬಂದದ್ದು ಅಂತ ಹೆಸರಿನಿಂದ ಅವರು ಅದನ್ನು ಗಳಿಸಿಬಿಟ್ರು. ಏನಾದ ಹಾಗೆ ನಿನಗೆ? ಏನಿಲ್ಲ, ಅವರ ದೈವ ಇದು. ಅನಭಿಭೂತಾರ್ಥೈ ಪಿತೃಂಶ ಪೃಥಿವೀಪತೆ ವಿವೃದ್ಧಸ್ತೇಜಸಾ ತೇಷಾಂ ತತ್ರ ಕಾ ಪರಿದೇವನ. ಈ ವಿಷಯದಲ್ಲಿ ದುಃಖಪಟ್ಟು ಮಾಡೋದೇನಿದೆ? ಯಾಕೆ ದುಃಖಪಡ್ತಿ? ದುಃಖಪಟ್ಟು ಪ್ರಯೋಜನವಾಗಬೇಕು, ಪ್ರಯೋಜನವಿಲ್ಲದೆ ದುಃಖಪಟ್ಟು ಲಾಭವಿಲ್ಲ. ದುಃಖಪಟ್ಟದ್ದಾಗತ್ತೆ, ಏನು ಉಪಯೋಗ ಬೀಳುವುದಿಲ್ಲ. ಧನಂಜಯನ ಗಾಂಡೀವಂ ಅಕ್ಷಯ್ಯೋಚ ಮಹಿಷುಧಿ. ಶಕುನಿ ಒಂದೊಂದೇ ಮಾತುಗಳನ್ನು ಹೇಳ್ತಾನೆ. ಅಕ್ಷಯ್ಯ ಬತ್ತಳಿಕೆ ಅವನಿಗೆ ಸಿಕ್ಕಿತು, ಗಾಂಡೀವ ಧನುಷ್ಯ ಸಿಕ್ಕಿತು. ನಿಮಗೆ ಸಿಕ್ತೇನು? ಅಗ್ನಿ ತಂದು ಕೊಟ್ಟ, ನಿಂದಾಯ್ತೇನದು? ಇಲ್ಲ. ಯಾಕಾಗಲಿಲ್ಲ? ನಿಮ್ಮ ದೈವ ಇಲ್ಲ, ಕೊಟ್ಟಿ ದೈವ ನೀವು. ಸುಮ್ಮನೆ ನೀನು ಕಷ್ಟಪಟ್ಟರೆ ಏನು ಪ್ರಯೋಜನ? ಲಬ್ಧಾನ್ಯಸ್ತ್ರಾಣಿ ದಿವ್ಯಾನಿ ತೋಷಯಿತ್ವಾ ಹುತಾಶನಂ. ಅಗ್ನಿಯನ್ನು ಸಂತೋಷಗೊಳಿಸಿ ಅಗ್ನಿಯಿಂದ ದಿವ್ಯವಾದ ಶಸ್ತ್ರಗಳನ್ನು ಪಡೆದಿದ್ದಾರೆ. ಅಗ್ನಿದಾಹಾನ್ ಮಯಂಚಾಪಿ ಮೋಕ್ಷಯಿತ್ವಾ ಸದಾನವಂ. ಎರಡೆರಡು ಕೆಲಸ ನೋಡಿ, ವಿಚಿತ್ರ. ಅಗ್ನಿ ಹೇಳಿದ ನಮಗೆ ಇಡೀ ಕಾಡು ಸುಡಬೇಕಾಗಿದೆ ಅಂತ, ಸುಡೋದಕ್ಕೆ ಅವಕಾಶ ಕೊಟ್ಟರು. ಇಡೀ ಕಾಡು ಸುಟ್ಟಾಕಿದಾಗ ಮಯಾಸುರ ಬಂದು ಕಾಲಿಗೆ ಬಿದ್ದ, ನನ್ನನ್ನು ಉದ್ಧಾರ ಮಾಡಿ ಬಿಡಿಸಿ ಅಂತ. ಅವನನ್ನು ಬಿಡಿಸಿದರು ನೋಡಿ. ಈ ಕಡೆಗೆ ಅಗ್ನಿಯಿಂದ ಇಡೀ ಕಾಡು ಸುಡಿಸಿದ್ದಕ್ಕಾಗಿ ಅಗ್ನಿಯಿಂದಲೂ ಲಾಭ, ಮಯನನ್ನ ಬಿಡಿಸಿದ್ದಕ್ಕಾಗಿ ಮಯಾಸುರ ಸಂಪೂರ್ಣ ರಾಜ್ಯವನ್ನು ಕಟ್ಟಿಕೊಟ್ಟು ಬಿಟ್ಟ. ಇಂಥ ದೊಡ್ಡ ಸಭಾಭವನ, ಏನು ಅದ್ಭುತ! ಅಬ್ಬಾ, ಇದೆರಡೂ ಲಾಭವಾಯ್ತು ಅವರಿಗೆ. ಹೀಗೂ ಲಾಭ, ಹಾಗೂ ಲಾಭ. ಸುಡಿಸಿದರೆ ಅಗ್ನಿಯಿಂದ, ಬಿಡಿಸಿದರೆ ಮಯನಿಂದ, ಎರಡೂ ಲಾಭಗಳನ್ನು ಪಡಿತಕ್ಕಂಥ ಭಾಗ್ಯಶಾಲಿಗಳಪ್ಪ ಧರ್ಮರಾಜ. ಆದ್ದರಿಂದ ದುರ್ಯೋಧನ ಯಾಕೆ ದುಃಖ ಪಡ್ತಿ? ಸಭಾಂ ತಾಂ ಕಾರಯಾಮಾಸ ಸವ್ಯಸಾಚಿ ಪರಂತಪಃ ವಹಂತಿ ತಾಂ ಸಭಾಂ ಭೀಮಾಹ ತತ್ರ ಕಾ ಪರಿದೇವನ. ಆ ಸಭೆಯನ್ನ ಹೊತ್ತು ಒಯ್ತಾರೆ ಕಿಂಕರ ಎಂಬ ರಾಕ್ಷಸರು, ಕಿಂಕರ ಎಂಬ ಹೆಸರಿನ ರಾಕ್ಷಸರು. ಆ ಸಭೆಯನ್ನೇ ಎತ್ತಿ ಒಯ್ತಾರೆ. ಎಲ್ಲಿ ಬೇಕೋ ಅಲ್ಲಿ ಇಡ್ತಾರೆ, ಎಲ್ಲಿ ಬೇಕೋ ಅಲ್ಲಿ ಅದನ್ನು ಮಾರ್ಪಾಡು ವ್ಯವಸ್ಥೆ ಮಾಡ್ತಾರೆ, ಬದಲಾಯಿಸಿ ವ್ಯವಸ್ಥೆ ಮಾಡ್ತಾರೆ, ಏರ್ಪಾಡುಗಳನ್ನು ಮಾಡ್ತಾರೆ. ಇದೆಲ್ಲ ಸಾಧ್ಯವಿದೆ. ಇಂಥ ಅದ್ಭುತವಾದ ಸಭೆ ಅಂದರೆ ಒಂದೇ ಕಡೆಗಿದ್ದದ್ದಲ್ಲ, ಎಲ್ಲಿ ಬೇಕು ಅಲ್ಲಿ, ಅಲ್ಲಲ್ಲಿ ಒಯ್ದು ಆ ಸಭಾಭವನವನ್ನಿಟ್ಟು ಅಲ್ಲಲ್ಲಿ ತಾವು ಕಾರ್ಯಕ್ರಮವನ್ನು ಮಾಡಬಹುದು. ಅಂಥ ಅದ್ಭುತವಾದಂತಹ ಮೊಬೈಲ್ ಸಭೆ. ವಹಂತಿತಾಂ ಸಭಾಂ ಭೀಮಾಹ ತತ್ರ ಕಾ ಪರಿದೇವನ ಹೆಚ್ಚ ಅಸಹಾಯತಾಂ ರಾಜನ್ ಉಕ್ತವಾನಸೆ ಭಾರತ ತನ್ಮಿಥ್ಯ. ನಾನು ಅಸಹಾಯ, ನನಗೆ ಯಾರಿಲ್ಲ, ನಿನಗೆ ಯಾರಿಲ್ಲ, ಏನಿಲ್ಲ ಅಂತ ಹೇಳ್ತೀನಿ ನೀನು? 100 ಜನ ಇದ್ದಾರೆ ನಿನ್ನ ಹಿಂದೆ, ಕರ್ಣ ಇದ್ದಾನೆ, ಎಂಥ ದೊಡ್ಡ ವ್ಯಕ್ತಿ, ಎಂಥ ಪರಾಕ್ರಮಿ ಅಂತ ಹೇಳ್ಕೋತಿ ಅವನನ್ನ. ಅವನಿಲ್ವೇನು? ಅಸಹಾಯ ಅಂತ ಯಾಕೆ ಅನ್ಕೋತಿ ನೀನು? ಅಂದಿನಿಂದ ಅಂಗರಾಜ್ಯ ಕೊಟ್ಟು ಅವನನ್ನು ಪೋಷಣೆ ಮಾಡಿದ್ದಿ, ಹೊಟ್ಟೆಗೆ ಹಾಕಿ ತುತ್ತು ಕೊಟ್ಟು ಮಾನಮರ್ಯಾದೆಗಳನ್ನು ಕೊಟ್ಟು ಇಷ್ಟೆಲ್ಲ ಕೊಟ್ಟದ್ದು ನಿನಗೆ ಅವನ ಸಹಾಯಕ್ಕೆ ಬರದೇ ಇದ್ರೆ ಏನು ಪ್ರಯೋಜನ? ಅವನನ್ನ ಉಪಯೋಗಿಸ್ಕೋ. ಅಸಹಾಯ ಅಂತ ತಿಳ್ಕೋಬೇಡ, ಸಹಾಯ ಬೇಕಾದಷ್ಟಿದೆ. ನೀನು ಹೇಳಿ ಇಷ್ಟನ್ನು ತಿಳ್ಕೊ, ಅದನ್ನು ತಿಳ್ಕೊಳ್ಳೋದೇ ಇದನ್ನು ಪ್ರಯೋಜನವಿಲ್ಲ. ಅಥವಾ ನಿನ್ನ ದೈವ ಕೊಟ್ಟಿ ಕೆಟ್ಟದ್ದು, ಆದ್ದರಿಂದ ನಿನಗಾಗುವುದಿಲ್ಲ. ಇದನ್ನು ಅರ್ಥ ಮಾಡ್ಕೋ, ಸುಮ್ಮನೆ. ದ್ರೋಣ ಸರ್ವೇ ವಶಾನುಗಾ ದ್ರೋಣಸ್ತವ ಮಹೇಶ್ವಾಸ ಸಹಪುತ್ರೇಣ ವೀರ್ಯವಾನ್ ಸೂತಪುತ್ರಶ್ಚರಾಢೇಯ ದೃಢಧರ್ಮ ಮಹಾರಥ. ದ್ರೋಣಾಚಾರ್ಯರಿದ್ದಾರೆ, ಅಶ್ವತ್ಥಾಮಾಚಾರ್ಯರಿದ್ದಾರೆ, ಮಹಾಪರಾಕ್ರಮಿಗಳಾಗಿರತಕ್ಕ ಕರ್ಣ ಇದ್ದಾನೆ, ಇನ್ನನೇಕ ಜನ ಇದ್ದಾರೆ. ಇಷ್ಟೆಲ್ಲ ಜನ ಇದ್ದಾಗ ಯಾರಿಲ್ಲ ಅಂತ ಹೇಳಿದರೆ ಅನ್ಯಾಯ ಇದೆ. ಅಹಂಚ ಸಹ ಸೌದರ್ಯೈ ಸೌಮದತ್ತಿಶ್ಚ ಪಾರ್ಥಿವ. ನಾನಿದ್ದೀನಿ, ಇಷ್ಟೆಲ್ಲ ಜನ ನಾವು ಸಹಾಯಕ್ಕೆ ನಿನಗಿದ್ದಾಗ
ನೀನು ಸಹಾಯ ಇಲ್ಲದೆ ಇದ್ದವನು ನಾನು ಅಂತ ನಿನ್ನನ್ನು ನೀನು ತಿಳಿದದ್ದು ಭಾವಿಸಿದ್ದು ತಪ್ಪು ಅಂತಂದಾಗ ದುರ್ಯೋಧನ ಹೇಳ್ತಾನೆ, ಯಾರೇ ಸಹಾಯರಿರಲಿ, ಯಾವ ಮಹಾರಥಿಗಳಿರಲಿ, ನನಗೇನು ಪ್ರಯೋಜನವಿಲ್ಲ. ಇಷ್ಟು ಐಶ್ವರ್ಯವನ್ನು ನಮಗೆ ಯಾರಾದರೂ ತಂದುಕೊಡೋರಿದ್ದಾರಾ? ಇಲ್ಲ. ಧನಂಜಯೋ ವಾಸುದೇವ, ಭೀಮಸೇನೋ ಯುಧಿಷ್ಠಿರ, ನಕುಲ ಸಹದೇವಶ್ಚ ದ್ರುಪದಶ್ಚ ಸಹಾತ್ಮಜೈ ನೈತೆ ಯುಧಿ ಪರಾಜೇತುಂ ಶಕ್ಯ ದೇವಗಣೈರಪಿ. ಶಕುನಿ ಆಗ ಒಂದು ಮಾತನ್ನು ಹೇಳ್ತಾನೆ, ನೋಡು, ಕೃಷ್ಣ ಇದ್ದಾನೆ, ಭೀಮ ಅರ್ಜುನರಿದ್ದಾರೆ ಅಂದಮೇಲೆ ಆ ಪಾಂಡವರ ಪಕ್ಷವನ್ನು ನೀನು ಎಂದಿಗೂ ಸೋಲಿಸೋದಕ್ಕಾಗುವುದಿಲ್ಲ. ಮನಸ್ಸಿನಲ್ಲೂ ಊಹೆ ಮಾಡಬೇಡ, ಪಾಂಡವರನ್ನು ಸೋಲಿಸಬಹುದು ಅಂತ ತಿಳ್ಕೋಬೇಡ. ದೇವಾಧಿದೇವತೆಗಳಿಗಾಗುವುದಿಲ್ಲ ಅವರದು ಪಕ್ಷವನ್ನು ಸೋಲಿಸಲಿಕ್ಕೆ. ನೀನೇನು ಸೋಲಿಸ್ತೀಯ? ನೀನು ದುರ್ಬಲ, ಆಗುವುದಿಲ್ಲ ನಿನಗೆ. ವಿಜೇತಂ ಏನ ಶಕ್ಯತೆ ಅಹಂ ತು ತದ್ವಿಜಾನಾನ್. ನನಗೊಂದು ಗೊತ್ತು, ಪಾಂಡವರನ್ನು ಸೋಲಿಸುವುದು, ಪಾಂಡವರನ್ನು ಗೆಲ್ಲುವುದು ಹೇಗೆ, ಇದು ನನಗೆ ಗೊತ್ತು. ನಿಮಗೆ ಯಾರಿಗೂ ಗೊತ್ತಿಲ್ಲ. ಹೋಗಿ ಯುದ್ಧವಾಡಿ ಹೊಡಿಸ್ಕೊಂಡು ಬರ್ತೀರಿ ಅಷ್ಟೇ.